ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಾಂಗ್ಗೆ ಅಮೂಲ್ಯ ಡ್ಯಾನ್ಸ್ ಮಾಡ್ತಾಳೆ. ವಲ್ಲಭ ಸೈಕಲ್ನಲ್ಲಿ ಅಮೂಲ್ಯನ ಕೂರಿಸ್ಕೊಂಡು ಹೋಗ್ತಾನೆ. ಹಾಗೆ ಗಿಫ್ಟ್ ಸಹ ಕೊಡಿಸ್ತಾನೆ. ಈಚೆ ಕೇಶವ ಅಂಗಡಿಲಿ ನಿಂತ್ಕೊಂಡು, ಯಾಕೋ ಮೀನಾ ನೆನಪಾಗ್ತಾ ಇದ್ದಾಳಲ್ಲ, ಕೆಲಸ ಮಾಡುವಾಗ ಹೆಂಡ್ತಿನ ನೆನೆಸ್ಕೋಬಾರ್ದು ಅಂತ ಬರೀತಾ ಇರುವಾಗ ಮೀನಾ ಕೇಶವ ಅಂತ ಕರೀತಾಳೆ. ನೆನೆಸ್ಕೊಂಡಿದ್ದ ತಕ್ಷಣ ನನ್ನ ಹೆಂಡ್ತಿ ವಾಯ್ಸ್ ಕೇಳಿಸ್ತಿದೆ ಅಂತ ಮತ್ತೆ ಬರೆಯುವಾಗ ಕೇಶವ ಅಂತಾಳೆ ಮೀನಾ. ಆಗ ಕೇಶವ ತಿರುಗಿ ನೋಡ್ತಾನೆ. ಮೀನಾ ಬರ್ತಾಳೆ. ಕೇಶವ ಅಂತ ಅವನ ಪಕ್ಕ ನಿಂತ್ಕೊಂಡು, ಏ ಕೇಶವ ಅಂತಾಳೆ ಮೀನಾ. ಏಯ್ ನಿಜವಾಗ್ಲೂ ನೀನು ಬಂದಿದ್ಯಲ್ಲೇ ಅಂತಾನೆ ಕೇಶವ. ನಿನಗೆ ಗಿಣ್ಕೊಂಡು ನೋಡು ಅಂತಾಳೆ ಮೀನಾ. ನೀನೇನು ಇಲ್ಲಿ ಅಂತಾನೆ ಕೇಶವ. ಅದು ಇವತ್ತು ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಮೂಡೇ ಇರಲಿಲ್ಲ, ಅದಕ್ಕೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಮೀನಾ. ಹೌದಾ, ಪರವಾಗಿಲ್ಲ ಕಣೆ, ಗಂಡನ ಆವಾಗವಾಗ ನೆನೆಸ್ಕೊತಿರ್ತೀಯಾ ಅಂತಾನೆ ಕೇಶವ. ಹೌದು, ನಿನಗಿಂತ ನಾನೇ ಬೆಟರು, ನಿನ್ನನ್ನು ನೆನೆಸ್ಕೊತಾ ಇರ್ತೀನಿ, ಆದರೆ ನೀನು ಅಂಗಡಿಗೆ ಬಂದಿದ್ದ ತಕ್ಷಣ ನಾನು ನೆನಪೇ ಮಾಡ್ಕೊಳ್ಳಲ್ಲ ಅಂತಾಳೆ ಮೀನಾ. ಈಗ ತಾನೇ ನಾನು ನಿನ್ನ ನೆನೆಸ್ಕೊಂಡಿದ್ದಕ್ಕೆ ಈ ದೇವಿ ದರ್ಶನ ನನಗಾಗಿದ್ದು ಅಂತಾನೆ ಕೇಶವ. ಈ ಡೈಲಾಗ್ ಏನೂ ಕಡಿಮೆ ಇಲ್ಲ. ಸರಿ ಕೇಶವ, ನಮ್ಮ ಮಿಲಿಟ್ರಿ ಮಾವ ಹನುಮಂತಣ್ಣ ಯಾರೂ ಕಾಣಿಸ್ತಿಲ್ವಲ್ಲ ಅಂತಾಳೆ ಮೀನಾ. ಮಿಲಿಟ್ರಿ ಮಾವ ಆರ್ಡ್ರ್ ಕೊಡೋದಕ್ಕೆ ಹೋಗಿದ್ದಾರೆ, ದೊಡ್ಡ ಆರ್ಡ್ರು. ಇನ್ನು ನಮ್ಮ ಸುಂದರ ಮಾವ ಹಿಂದ್ಗಡೆ ಸ್ಟೋರಲ್ಲಿ ಸ್ಟಾಕ್ ಲೆಕ್ಕ ಹಾಕ್ತಿದ್ದಾನೆ, ನಾನು ಅಂಗಡಿ ನೋಡ್ಕೊತಿದ್ದೀನಿ ಅಷ್ಟೇ ಅಂತಾನೆ ಕೇಶವ. ಕೇಶವ, ನಿನ್ನ ಜೊತೆ ಹೊರಗಡೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗೋಣ ಅಂದ್ಕೊಂಡೆ ಕಣೋ ಅಂತಾಳೆ ಮೀನಾ. ನನಗೂ ಆಸೆ ಇದೆ ಮೀನಾ, ಆದರೆ ನೋಡು ಈ ಅಂಗಡೀಲಿ ನಾನೊಬ್ಬನೇ ಸಿಂಹ ಇರೋನು, ಈಗ ನಾನೇನಾದರೂ ಬಿಟ್ಟು ಬಂದರೆ ದೊಡ್ಡ ಸಿಂಹ ನನ್ನನ್ನು ತಿಂದಾಕ್ಬಿಡುತ್ತೆ ಅಂತಾನೆ ಕೇಶವ. ಮತ್ತೇನು ಮಾಡೋದು ಕೇಶವ, ನನಗೆ ಬೋರ್ ಆಗ್ತಿದೆ ಅಂತಾಳೆ ಮೀನಾ. ಈ ಕೇಶವ ಇದ್ದಾಗ ಮೀನಾಗೆ ಬೋರ್ ಆಗುತ್ತಾ? ಬೋರ್ ಆಗೋಕ್ಕೆ ನಾನು ಬಿಡ್ತೀನಾ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾನೆ ಕೇಶವ. ಹೌದಾ, ಏನದು ಅಂತಾಳೆ ಮೀನಾ. ಏನು ಗೊತ್ತಾ, ಅಪ್ಪ ಬರೋದಕ್ಕೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಆಗುತ್ತೆ, ಅರ್ಧ ಗಂಟೆ ಅಂದರೆ 30 ನಿಮಿಷ. ಅಲ್ಲಿವರೆಗೂ ನೀನು ಒಂದು OTP ಒಂದು HOD ಕೊಡ್ತಾ ಇರು. ಅಲ್ಲಿಗೆ 30 ನಿಮಿಷಕ್ಕೆ 30 OTP 30 HOD. ಅಬ್ಬಬ್ಬಾ, ಎಂಥ ಐಡಿಯಾ ಕೇಶವ ನಿಂದು ಅಂತಾನೆ ಕೇಶವ. ಏಯ್ ಕೇಶವ, ಇದು ನೀನು ಕೆಲಸ ಮಾಡೋ ಜಾಗ ಕಣೋ, ಏನೋ ಈ ಜಾಗದಲ್ಲೆಲ್ಲ OTP HOD ಅಂದ್ಕೊಂಡು ನೋಡು, ಕಾಯಕವೇ ಕೈಲಾಸ, ಇದನ್ನು ದೊಡ್ಡವರು ಹೇಳಿದ್ದಾರೆ, ಗೊತ್ತಿಲ್ವ ನಿನಗೆ ಅಂತಾಳೆ ಮೀನಾ. ಕೇಶವಂಗೆ ಡೈಲಾಗು ಮೀನಾ ಪ್ರೀತಿನೇ ದೇವರು ಅಂತ ಬದುಕಿರೋನು ನಾನು, OTP ಕೊಟ್ಬಿಡು ಅಂತಾನೆ ಕೇಶವ. ನಾನು ಕೊಡೋಲ್ಲ ಕೇಶವ ಅಂತಾಳೆ ಮೀನಾ. ಹೆಂಡ್ತಿನೇ ಜೀವ ಅಂದ್ಕೊಂಡಿರೋ ಜೀವ ನಾನು, ಆ ಜೀವಕ್ಕೆ ಜೀವಾಮೃತನೇ OTP ಕೊಟ್ಬಿಡು ಅಂತಾನೆ ಕೇಶವ. ಕೊಡಲ್ಲ ಅಂದರೆ ಕೊಡಲ್ಲ ಅಂತಾಳೆ ಮೀನಾ. ಹಾಗಿದ್ರೆ ನಾನು ಕಾಫಿನೇ ಕುಡಿಯಲ್ಲ ಅಂತಾನೆ ಕೇಶವ. ಸುಂದ್ರ ಸಾಮಾನನ್ನ ಇಡ್ತಾ ಇವರನ್ನೇ ನೋಡ್ತಾನೆ. ಜ್ಯೂಸ್ ಕೊಡ್ತೀನಿ ಅಂತಾಳೆ ಮೀನಾ. ಊಟ ತಿನ್ನಲ್ಲ ಅಂತಾನೆ ಕೇಶವ. ಬೇಲ್ಪುರಿ ಕೊಡಿಸ್ತೀನಿ ಅಂತಾಳೆ ಮೀನಾ. HOD ಕೊಡ್ತೀನಿ ಅಂತ ಕೇಶವ ಹೇಳುವಾಗ OTP ಕೊಡ್ತೀನಿ ಅಂತ ಮೀನಾ ಹೇಳಿಬಿಡ್ತಾಳೆ. ಕೊಡು ಕೊಡು OTP ಕೊಡು ಅಂತಾನೆ ಕೇಶವ. ಇಲ್ಲ ಅಂದರೆ ಇಲ್ಲ ಅಂತಾಳೆ ಮೀನಾ. ಹಾಗಾದರೆ ಈಗಲೇ ಈ ಅಂಗಡಿ ಶೆಟರ್ ಎಳೆದ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಆಗ ಅಪ್ಪ ಸಿಟ್ಟಲ್ಲಿ ಮನೆಗೆ ಬಂದು, ಕತ್ತೆ ಬಿಡುವ, ಯಾಕೋ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಪ್ಪ, ಅಂಗಡಿ ಕ್ಲೋಸ್ ಮಾಡಿದ್ದು ನಾನಲ್ಲಪ್ಪ, ಮೀನನ್ನೇ ಕಾರಣ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳ್ತಾರೆ. ಅಪ್ಪ, ನಾನು ಮೀನಂಗೆ OTP ಕೇಳಿದೆ, ಆದರೆ ಅವಳು ಕೊಡಲೇ ಇಲ್ಲ, ಅದಕ್ಕೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ ಅಂತೀನಿ. ಆಗ ಅಪ್ಪ ನಿನ್ನ ಹತ್ರ ಬಂದು, ಏನಮ್ಮ ಮೀನಾ, ನನ್ನ ಮಗ ಬಂದು ನಿನ್ನ ಹತ್ರ OTP ಕೇಳಿದರೆ ಕೊಡಲಿಲ್ವ ಅಂತ, ಏನಮ್ಮ OTP ಅಂದರೆ ಅಂತ ಕೇಳ್ತಾರೆ. ಆಗ ಏನು ಮಾಡ್ತೀಯಾ? ಆಗ ನಾನೇ ಅಪ್ಪನ ಹತ್ರ OTP ಅಂದರೆ ಒನ್ ಟೈಮ್ ಪಪ್ಪಿ ಅಂತ ಹೇಳ್ತೀನಿ ಅಂತಾನೆ ಕೇಶವ. ಸುಂದರ ಅದನ್ನು ಕೇಳಿಸ್ಕೊಂಡು ಶಾಕ್ ಆಗ್ತಾನೆ. ಇಂಥ ಅನ್ವೇಷಕಿ ಮೀನಾದೇವಿ ಅಂತೀನಿ ಅಂತಾನೆ ಕೇಶವ. OTP ಅಂದರೆ ಇದಾ ವಿಷಯ ಅಂತಾನೆ ಸುಂದರ. ಮನೆ ಮೆಚ್ಚಿದ ಸೊಸೆ ಬಿರುದು ಕೆಳಗೆ ಬಿದ್ದು ನೀನು ಅಮಾಯಕ್ಕೆ ಅಲ್ಲ ಅಂತ ನಿನ್ನ ಬಣ್ಣ ಬಯಲಾಗುತ್ತೆ. ಮನೆಯವರೆಲ್ಲ ಸುತ್ತಮುತ್ತ ನಿಂತ್ಕೊಂಡು ಯಾಕೆ ಏನು ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ. ಅದನ್ನೆಲ್ಲ ನಾನು ದೂರ ನಿಂತು ಖುಷಿಯಿಂದ ನೋಡ್ತೀನಿ. ಏನು ಮಾಡ್ತೀಯಾ ಅಂತಾನೆ ಕೇಶವ. ಕೇಶವ, ಆ ಥರ ಎಲ್ಲ ಮಾಡಬೇಡ ಕಣೋ, ಮನೆಯವ್ರ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ ಅಂತಾಳೆ ಮೀನಾ. ಹಾಗೆ ಮಾಡಬಾರ್ದು ಅಂದರೆ OTP ಕೊಡು ಅಂತಾನೆ ಕೇಶವ. ಇದೇ ಕೊನೆ ಮಾತಾ ಅಂತಾಳೆ ಮೀನಾ. ಹ್ಞೂ ಅಂತಾನೆ ಕೇಶವ. ಕಣ್ಮುಚ್ಚು ಅಂತ ಮೀನಾ ಮುತ್ತನ್ನು ಕೊಡ್ತಾಳೆ. ಆಗ ಸುಂದರ ಬಂದು, ಕಂಡಿಡ್ದೆ ಸಿಕ್ಕಾಕೊಂಡ್ರಿ, OTP ಅಂದರೆ ಒನ್ ಟೈಮ್ ಪಪ್ಪಿನ OTP ಅಂತ ಅದು ಎಷ್ಟು ಸಲ OTP ಕೊಟ್ಕೊಂಡು ಬಿಟ್ಟಿದ್ದೀರೋ. ಏಯ್ ಮನೆಯಾಳ, ನೀನು ಬರೀ ಮೀನಮ್ಮ ಅಲ್ಲ, OTP ಮೀನಮ್ಮ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಕೋಡ್ ನಂಬರ್ನ. ನಾನು ಅವತ್ತೇ ಹೇಳ್ತಿದ್ದೆ, ನಿನ್ನ ಗಂಡ ಅಂಗಡೀಲಿ ಡೆಲಿವರಿ ಕೊಡ್ತಿದ್ರೆ ನೀನು ಯಾವತ್ತು ಡೆಲಿವರಿ ಕೊಡೋದು ಅಂತ, ಅದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂತಾನೆ ಸುಂದರ. ಹೋಗಿ ಚಿಕ್ಕಪ್ಪ ಅಂತ ನಾಚ್ಕೊಂಡು ಹೋಗ್ತಾಳೆ ಮೀನಾ. ಬಾಸ್, ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ಮಧ್ಯದಲ್ಲಿ ಒಳ್ಳೆ ಕರಡಿ ಥರ ಬಂದು 29 OTPನ ಮಿಸ್ ಮಾಡಿದ್ದೀರಿ ನಿಮ್ಮನ್ನು ಅಂತಾನೆ ಕೇಶವ. ಕೇಶವ, ಕೋಪ ಮಾಡ್ಕೋಬೇಡ್ವೋ, ಕೇಳೋ ಇಲ್ಲಿ,
ಇದೇ ಕೋಪದಲ್ಲಿ ಶಾಪ ಹಾಕಬೇಡ ಕಣೋ, ನನಗಿನ್ನೂ ಮದುವೆ ಆಗಿಲ್ಲ ಕಣೋ ಕೇಶವ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಅಂತಾನೆ ಸುಂದರ. ನಿನಗೆ ಇಮಿಡಿಯೇಟಾಗಿ ಮದುವೆ ಆಗಲಿ, ಆದರೆ 6 ತಿಂಗಳು OTP ಸಿಗದೆ ಹೋಗಲಿ ಅಂತ ಕೇಶವ ಹೋಗ್ತಾನೆ. ಈಚೆ ವಲ್ಲಭ ಸೈಕಲ್ ತೊಡ್ಕೊಂಡು ಬರ್ತಾ ಇರ್ತಾನೆ. ಅಮೂಲ್ಯ ಅವನ ಜೊತೆ ಬರ್ತಾ, ಕಾಡು ಪಾಪ ನನ್ನ ನೆಕ್ಸ್ಟ್ ಗಿಫ್ಟ್ ಏನು ಅಂತಾಳೆ. ಬಂದುಬಿಡು, ಬೆಳಿಗ್ಗೆಯಿಂದ ನಿನಗೆ ಕೊಡಿಸೋದೇ ಆಯಿತು, ಗೋಲ್ಗುಪ್ಪ ಅಂತೆ, ಐಸ್ ಕ್ರೀಮ್ ಅಂತೆ, ಡೈರಿ ಅಂತೆ, ಎಲ್ಲ ನಿನಗೆ ಆಯಿತು ಅಂತಾನೆ ವಲ್ಲಭ. ಹೌದಲ್ವಾ, ಸರಿ ಸರಿ ಅಂತಾಳೆ ಅಮೂಲ್ಯ. ಅಲ್ಲ, ನಿನ್ನ ಹತ್ರ ಇದ್ದಿದ್ದು 250 ರೂಪಾಯಿ, ಅದರಲ್ಲಿ 1 ರೂಪಾಯಿನಾದರೂ ಖರ್ಚು ಮಾಡಿದ್ಯಾ? ಇಲ್ಲ, ಎಲ್ಲ ನನ್ನ ದುಡ್ಡೇ ಖಾಲಿ ಆಯಿತು. ಸರಿ ಇವಾಗ ಹೇಳು, ನನಗೆ ಏನು ಕೊಡಿಸ್ತಿದ್ಯಾ ಅಂತಾನೆ ವಲ್ಲಭ. ನನಗೆ ಯಾರಾದರೂ ಏನಾದರೂ ಕೊಡಿಸಿದ್ರೆ ನಾನು ವಾಪಸ್ ಕೊಡಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀ ನನಗೆ ಗೋಲ್ಗುಪ್ಪ ಕೊಡಿಸಿದ್ದೆ, ನಾನು ನಿನಗೆ ಗೋಬಿ ಮಂಚೂರಿ ಕೊಡಿಸ್ತೀನಿ. ನೀ ನನಗೆ ಡೈರಿ ಕೊಡಿಸಿದ್ಯಾ, ನಾನು ನಿನಗೆ ಇನ್ನೇನೋ ಕೊಡಿಸ್ತೀನಿ. ಹಾಗೆ ನೀ ನನಗೆ ಪ್ರೀತಿ ಅಂತ ಸುಮ್ಮನಾಗ್ತಾಳೆ ಅಮೂಲ್ಯ. ಏನಂದೆ ಅಂತಾನೆ ವಲ್ಲಭ. ಏನಿಲ್ಲ, ನಿನ್ನ ಕಣ್ಣು ಮುಚ್ಚು ಅಂತಾಳೆ ಅಮೂಲ್ಯ. ಹಾಗಿದ್ರೆ ನನಗೆ ಗಿಫ್ಟ್ ಇದೆ ಅಂತಾಯಿತು ಅಂತಾನೆ ವಲ್ಲಭ. ನೀನು ಫಸ್ಟ್ ಕಣ್ಮುಚ್ಚು ಅಂತಾಳೆ ಅಮೂಲ್ಯ. ವಲ್ಲಭ ಕಣ್ಮುಚ್ಚುತ್ತಾನೆ. ಬ್ಯಾಗಿಂದ ವ್ಯಾಲೆಟ್ನ ತೆಗೆದು ಕೊಡ್ತಾಳೆ ಅಮೂಲ್ಯ. ಚೆನ್ನಾಗಿದೆ, ಆದರೆ ನನ್ನ ಹತ್ರ ಒಂದು ಆಲ್ರೆಡಿ ವ್ಯಾಲೆಟ್ ಇದೆಯಲ್ಲೇ, ಅದನ್ನೇ ಆಗ್ತಂದೆ ಅಂತಾನೆ ವಲ್ಲಭ. ನಿನ್ನ ಹತ್ರ ಇರೋ ವ್ಯಾಲೆಟು ಹಣ್ಣು ಮುದುಕ ಆಗಿ ಮೋಕ್ಷ ಬಿಡ್ತಾ ಇದೆ. ಲಕ್ಷ್ಮಿ ಇರುವಂಥ ಜಾಗ ಯಾವಾಗಲೂ ನೀಟಾಗಿ ಕ್ಲೀನ್ ಆಗಿರಬೇಕು ಗೊತ್ತಾ? ಆ ಥರ ಹರ್ಕು ಮುರ್ಕು ಆ ಜಾಗದಲ್ಲಿ ಯಾರಾದರೂ ದುಡ್ಡಿಡ್ತಾರ? ಅದಕ್ಕೆ ನಿನಗೆ ಹೊಸ ವ್ಯಾಲೆಟ್ ತಂದಿದ್ದು ಅಂತಾಳೆ ಅಮೂಲ್ಯ. ಪರವಾಗಿಲ್ವೇ, ನಿನಗೂ ಒಳ್ಳೆ ಟೇಸ್ಟ್ ಇದೆ. ಸರಿ, ಇದಕ್ಕೆ ಎಷ್ಟು ಕೊಟ್ಟೆ ಅಂತಾನೆ ವಲ್ಲಭ. ಜಸ್ಟ್ 150 ಅಂತಾಳೆ ಅಮೂಲ್ಯ. ಅಷ್ಟೇನಾ ಅಂತಾನೆ ವಲ್ಲಭ. ಅಂಗಡಿಯವ 200 ಅಂತ ಹೇಳ್ದ, ಅವನ ಹತ್ರ ಚೌಕಾಶಿ ಮಾಡಿ 150ಗೆ ತಗೊಂಡೆ ಅಂತಾಳೆ ಅಮೂಲ್ಯ. ನಿನಗೂ ಚೌಕಾಶಿ ಬೇರೆ ಬರುತ್ತಾ ಅಂತಾನೆ ವಲ್ಲಭ. ಕಾಡು ಪಾಪ, 1 ನಿಮಿಷ ಅದು ಕೊಡು ಅಂತ ವ್ಯಾಲೆಟ್ನ ತಗೊಂಡು ಅದರಲ್ಲಿ 100 ರೂಪಾಯಿನ ಇಟ್ಟು ಅಮೂಲ್ಯ ಕೊಡ್ತಾಳೆ. ಇದ್ಯಾಕೆ ಪರ್ಸ್ನಲ್ಲಿ 100 ರೂಪಾಯಿ ಇಟ್ಟೆ ಅಂತಾನೆ ವಲ್ಲಭ. ನಿನಗೆ ಖಾಲಿ ವ್ಯಾಲೆಟ್ ಕೊಡೋದಕ್ಕಾಗುತ್ತಾ? ಸ್ವಲ್ಪ ದುಡ್ಡನ್ನು ಇಟ್ಟು ತುಂಬ ಬೆಸ್ಟ್ ವಿಶಸ್ನ ತುಂಬಿ ಕೊಡ್ತಾ ಇದ್ದೀನಿ. ಈಗ ಬರೀ ಈ 100 ರೂಪಾಯಿಯಿಂದ ಸ್ಟಾರ್ಟ್ ಆಗಿದೆ ಕಾಡು ಪಾಪ. ಇನ್ನು ಲೈಫಲ್ಲಿ ತುಂಬ ಒಳ್ಳೆ ಜಾಬ್ ಸಿಕ್ಕಲಿ, ಕೈ ತುಂಬ ಸಂಬಳ ಬರಲಿ, ಮನೆಯವರು ಯಾರೇ ನಿನಗೆ ಏನೇ ಕೇಳಿದ್ರು 1 ನಿಮಿಷನೂ ಯೋಚನೆ ಮಾಡದೆ ಅವರಿಗೆ ಕೊಡಿಸೋ ಹಾಗಾಗಲಿ. ನೀನು ಚೆನ್ನಾಗಿ ಸಂಪಾದಿಸಿ ಲಕ್ಷಾಧಿಪತಿಯಾಗು, ಅಲ್ಲಲ್ಲ ಕೋಟ್ಯಾಧಿಪತಿಯಾಗು. ಒಟ್ಟಿನಲ್ಲಿ ನೀನು ಚೆನ್ನಾಗಿದ್ದರೆ ನಿನಗೆ ಚೆನ್ನಾಗಿರಬೇಕು, ನಿನಗೆ ಏನೂ ಕಡಿಮೆ ಆಗಬಾರ್ದು. ಬೈಕ್ ಕಳ್ಕೊಂಡು ಸೈಕಲ್ನಲ್ಲಿ ಊರೆಲ್ಲ ಸುತ್ತಿ ಡೆಲಿವರಿ ಮಾಡ್ತಿದ್ಯಾ, ಆದಷ್ಟು ಬೇಗ ನೀನು ಕಾರ್ ತಗೊಂಡು ಅದರಲ್ಲಿ ಓಡಾಡೋ ಹಾಗಾಗಬೇಕು. ನಿನಗೆ ಏನಕ್ಕೂ ಕಷ್ಟ ಆಗಬಾರ್ದು ಕಣೋ, ನೀನು ಇಷ್ಟಪಟ್ಟಿದ್ದೆಲ್ಲ ನಿನಗೆ ಸಿಗಲಿ, ಇದೇ ನಿನಗೆ ನನ್ನ ಹಾರೈಕೆ ಅಂತಾಳೆ ಅಮೂಲ್ಯ. ಥ್ಯಾಂಕ್ ಯು ಕರಿಬೇಕು ಅಂತಾನೆ ವಲ್ಲಭ. ಈಚೆ ರಕ್ಷಾ ಮನೆಯಿಂದ ಹೊರಗಡೆ ನಿಂತ್ಕೊಂಡು ತಿರುಗ್ತಾ ಓದ್ತಾ ಇರ್ತಾಳೆ. ಆಗ ಶ್ರೀಕಂಠ ಮನೆಯಿಂದ ಹೊರಗೆ ಬಂದು ಅವಳನ್ನು ನೋಡಿ, ಅಲ್ಲೆಲ್ಲೆಲ್ಲೆ ಗಿಣಿಮರಿ ಇಲ್ಲೇ ಇದೆಯಾ? ಬೆಳಿಗ್ಗೆ ನನ್ನ ಹತ್ರ ಹೆಂಗೋ ಮಾಡಿ ತಪ್ಪಿಸ್ಕೊಂಡೆ, ಇವಾಗ ಹೆಂಗೆ ತಪ್ಪಿಸ್ಕೊತೀಯ ನಾನು ನೋಡ್ತೀನಿ ಅಂತ ರಕ್ಷಾ ಹತ್ರ ಬಂದು, ಹಾಯ್ ರಕ್ಷಾ ಅವರೇ, ಏನು ಇಷ್ಟು ಬೇಗ ಕಾಲೇಜಿಂದ ಬಂದುಬಿಟ್ಟಿದ್ದೀರಾ ಅಂತಾನೆ. ಏನಾಗಿದೆ ಇವನಿಗೆ? ಇಷ್ಟು ದಿನ ಹೋಗೇ ಬಾರೆ ಅಂತ ಅಸಹ್ಯವಾಗಿ ಮಾತಾಡ್ತಿದ್ದವನು ಈಗ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ತಿದ್ದಾನಲ್ಲ ಅಂತ ರಕ್ಷೆ ಯೋಚನೆ ಮಾಡ್ತಾಳೆ. ನೀವು ನನಗೆ ಕಾಲ್ ಮಾಡಿದರೆ ನಾನೇ ಪಿಕಪ್ ಮಾಡ್ತಿದ್ನಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಚಿಕ್ಕ ವಯಸ್ಸಿನಿಂದ ಎದುರು ಬದ್ರು ಮನೆಯಲ್ಲೇ ಬೆಳೆದಿದ್ದೀವಿ, ಆ ಸಲಿಗೆಯಿಂದ ಹೇಳಿದೆ ಅಷ್ಟೇ. ಯಾವ ಬುಕ್ ಓದ್ತಿದ್ದೀರಾ ಅಂತಾನೆ ಶ್ರೀಕಂಠ. ನಿಮಗೆ ಹೇಳಿದರೆ ಅರ್ಥ ಆಗುತ್ತಾ ಅಂತಾಳೆ ರಕ್ಷಾ. ಯಾಕಷ್ಟೊಂದು ಕೋಪ ಮಾಡ್ಕೋತೀರಾ? ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಅಂದಹಾಗೆ ನಿಮಗೆ ಯಾವ ತಿಂಡಿ ತುಂಬಾ ಇಷ್ಟ? ನನಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ ಅಂತಾನೆ ಶ್ರೀಕಂಠ. ನನಗದು ಇಷ್ಟ ಇಲ್ಲ, ನೀವು ಹೋದರೆ ನನ್ನ ಪಾಡಿಗೆ ನಾನು ಓದ್ಕೋಬೋದು ಅಂತಾಳೆ ರಕ್ಷಾ. ಸಾರಿ, ನೀವು ಯಾವಾಗಲೂ ಇದೇ ಥರ ಬಟ್ಟೆ ಹಾಕ್ತೀರಾ, ಇದನ್ನು ಪ್ಲಾ ಅಂತಾನೆ ಶ್ರೀಕಂಠ. ಪ್ಲಾಜು ಅಂತಾಳೆ ರಕ್ಷಾ. ನಿಮಗೆ ಏನು ಬೇಜಾರಿಲ್ಲ ಅಂದರೆ ನಿಮಗೆ ಯಾವ ಕಲರ್ ತುಂಬ ಇಷ್ಟ ಅಂತ ಹೇಳಿದರೆ ನಾನು ತಂದ್ಕೊಡ್ಲಾ ಅಂತಾನೆ ಶ್ರೀಕಂಠ. ಈಚೆ ಅಮೂಲ್ಯ ಸೋಫಾದಲ್ಲಿ ಕೂತಿರ್ತಾಳೆ. ಆಗ ಮೀನಾ, ಬಾರೆ ಸಂತೆಗೆ ಹೋಗೋಣ ಬಾ ಅಂತ, ಟೆಂಟಲ್ಲಿ ಕೂರೋಣ ಬಾ ಅಂತ ಹಾಡು ಹೇಳ್ತಾ ಬಂದು ಅವಳ ಪಕ್ಕ ಕೂತ್ಕೋತಾಳೆ. ಗಿರಿಜನ ಕೂತ್ಕೊಂಡು ಸಾಗನ ಕಂಟಿನ್ಯೂ ಮಾಡ್ತಾರೆ. ಏನು ಮೇಡಮ್ ಅವರು ಪತಿದೇವ್ರ ಜೊತೆ ಊರೆಲ್ಲ ಸುತ್ಕೊಂಡು ಬಂದ್ಯಾ ಅಂತಾಳೆ ಮೀನಾ. ಅಮ್ಮು ಹೇಳೆ, 250 ರೂಪಾಯಿನಲ್ಲಿ ನಿನಗೆ ವಲ್ಲಭ ಏನೇನು ಕೊಡಿಸ್ದ ಅಂತಾಳೆ ಗಿರಿಜಾ. ಅದು ಗೋಲ್ಗುಪ್ಪ ಅಂತಾಳೆ ಅಮೂಲ್ಯ. ಅಯ್ಯೋ ಭಗವಂತ, ಇವಳು ನಾಚ್ಕೊಂಡಿದ್ದನ್ನು ನೋಡಿದರೆ ನನ್ನ ಮಗ ರೇಷ್ಮೆ ಸೀರೆನೇ ಕೊಡಿಸ್ದ ಅಂದ್ಕೊಂಡೆ ಅಂತಾರೆ ಗಿರಿಜಾ. ಹಲೋ ಅತ್ತೆ, ಬಜೆಟ್ ಇದ್ದಿದೆ 250 ರೂಪಾಯಿ, ಅದರಲ್ಲಿ ರೇಷ್ಮೆ ಸೀರೆ ಅಂತಾಳೆ ಅಮೂಲ್ಯ. ನಾನೇನೋ OTP ಕೊಟ್ಟೆ ಅಂದ್ಕೊಂಡೆ ಅಂತಾಳೆ ಮೀನಾ. ಹೋಗಿ ಅಕ್ಕ ಅಂತಾಳೆ ಅಮೂಲ್ಯ. ಮತ್ತೆ OTPನ? ಏನ್ರಿ ಅದು OTP ಅಂದರೆ? ಹೇಳ್ರಿ ನನಗೆ ಅಂತಾರೆ ಗಿರಿಜಾ. ಅಯ್ಯೋ ಬಿಡಿ ಅತ್ತೆ, 250 ರೂಪಾಯಿಯಲ್ಲಿ ಬರೀ ಗೋಲ್ಗುಪ್ಪ ಮಾತ್ರ ಕೊಡಿಸಿದ್ನಾ ಅಂತಾಳೆ ಮೀನಾ. ಇಲ್ಲಕ್ಕ, ಅದ್ರ ಜೊತೆ ಐಸ್ ಕ್ರೀಮು ಕೊಡಿಸ್ದ ಅಂತಾಳೆ ಅಮೂಲ್ಯ. ತಿಂಡಿ ಪೋತಿ, 250 ರೂಪಾಯಿನೂ ತಿಂದು ಖಾಲಿ ಮಾಡಿದ್ಯಾ, ಇನ್ನೇನು ಕೊಡಿಸ್ಲಿಲ್ವಾ ಅಂತಾಳೆ ಮೀನಾ. ಇನ್ನೊಂದೇನೋ ಕೊಡಿಸ್ದ ಅಂತಾಳೆ ಅಮೂಲ್ಯ. ಏನು?
ಪೇಪರ್ ಮಿಠಾಯಾ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ಅದು ನನಗೆ ಡೈರಿ ಕೊಡಿಸ್ದ ಅಂತಾಳೆ ಅಮೂಲ್ಯ. ಇಂಟ್ರೆಸ್ಟಿಂಗ್ ಅಮ್ಮು ನಿನಗೆ ಡೈರಿ ಯಾಕೆ ಕೊಡಿಸ್ದ ಅಂತಾಳೆ ಮೀನಾ. ಅದರಲ್ಲಿ ನನ್ನ ಜೀವನದ ಗುರಿ ಏನು, ನನ್ನ ಕನಸೇನು ಅಂತ ಬರ್ಕೋಬೇಕಂತೆ. ಆಮೇಲೆ ಅದನ್ನು ನಾನು ಸಾಧಿಸಬೇಕಂತೆ. ಆವಾಗ ಕಾಡು ಪಾಪಂಗೆ ತುಂಬ ಖುಷಿಯಾಗುತ್ತಂತೆ ಅಂತಾಳೆ ಅಮೂಲ್ಯ. ನೋಡು ಅಮ್ಮು, ಎಲ್ಲರೂ ಮನೆಗಳಲ್ಲಿ ಗಂಡಸರು ಹೆಂಡತಿ ಮನೆಯಲ್ಲಿ ಬರೀ ಅಡುಗೆ ಮಾಡಿಬಿಟ್ರೆ ಸಾಕು, ಎಲ್ಲೂ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ನಿನ್ನ ಗಂಡ ನಿನ್ನ ಕನಸು ಕಾಣಬೇಕು, ಆ ಗುರಿನ ಮುಟ್ಟಬೇಕು, ನೀನು ಅಚೀವ್ ಮಾಡೋದನ್ನು ನೋಡಿ ಖುಷಿ ಪಡಬೇಕು ಅಂತ ಕಾಯ್ತಿರ್ತಾನೆ. ನೋಡಮ್ಮ, ನಿನಗೆ ಎಂಥ ಗಂಡ ಸಿಕ್ಕಿದ್ದಾನೆ ಅಂತ ನೀನು ಲಕ್ಕಿ ಕಣೆ ಅಂತಾಳೆ ಮೀನಾ. ನಿನ್ನ ಗಂಡ ಏನೇ ಕಮ್ಮಿ ಮಾಡಿದ್ದಾನೆ? ನಿನ್ನ ಗಂಡ ಕೆಲಸಕ್ಕೆ ಕಳಿಸ್ತಾನೆ, ನಿನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ, ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನನ್ನ ಮಗ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ನನ್ನ ಗಂಡ ಬೇರೆ ಲೆವೆಲ್ಲೇ ಅತ್ತೆ. ನಾನು ಅಮ್ಮಗೆ ಗಂಡನ ಜೊತೆ ಹೇಗಿರಬೇಕು ಅಂತ ಭಾಷಣ ಮಾಡ್ತಿದ್ದೀನಿ ಅಷ್ಟೇ ಅಂತಾಳೆ ಮೀನಾ. ಸರಿ ಹೋಗಲಿ, ನೀನು ನನ್ನ ಮಗನಿಗೆ ಏನು ಕೊಡಿಸ್ದೆ ಅಂತಾರೆ ಗಿರಿಜಾ. ನಾನು ಕಾಡು ಪಾಪಂಗೆ ಪರ್ಸ್ ಕೊಡಿಸ್ದೆ ಅಂತಾಳೆ ಅಮೂಲ್ಯ. ಹೌದಾ ಅಂತಾಳೆ ಮೀನಾ. ಅವನ ಪರ್ಸು ಹರಿದೋಗಿತ್ತು, ಅದಕ್ಕೆ ಹೊಸ್ತು ಕೊಡಿಸ್ದೆ. ಅದರೊಳಗಡೆ 100 ರೂಪಾಯಿ ಇಟ್ಬಿಟ್ಟು, ಇದು ಯಾವಾಗಲೂ ದುಡ್ಡಿಂದ ತುಂಬಿರಲಿ, ನೀನು ಆದಷ್ಟು ಬೇಗ ಲಕ್ಷಾಧಿಪತಿಯಾಗು, ಕೋಟ್ಯಾಧಿಪತಿಯಾಗು ಅಂತ ವಿಶ್ ಮಾಡಿದೆ. ಆವಾಗ ಕಾಡು ಪಾಪ ತುಂಬ ಖುಷಿಯಾದ ಅಂತಾಳೆ ಅಮೂಲ್ಯ. ವಾವ್ ಅಮ್ಮು, ಸೂಪರ್ ಆಗಿರೋ ಗಿಫ್ಟ್ ಕೊಟ್ಟಿದ್ದೆ ಕಣೆ ಅಂತಾಳೆ ಮೀನಾ. ಹೌದು ಕಂದ, ಗಂಡನ್ನ ಜೇಬು ಯಾವಾಗಲೂ ಸಮೃದ್ಧಿಯಾಗಿರಲಿ ಅಂತ ಯೋಚನೆ ಮಾಡಿ ಕೊಡಿಸಿದ್ಯಲ್ಲ, ಎಲ್ಲ ನಿನ್ನ ಇಷ್ಟದಂತೆ ಆಗಲಿ ಅಂತಾರೆ ಗಿರಿಜಾ. ಕಾಡು ಪಾಪ ನನಗೆ ಗೋಲ್ಗುಪ್ಪ ತಿನ್ನಿಸ್ದ ಅಂತಾಳೆ ಅಮೂಲ್ಯ. ವಾವ್, ಎಂಥ ವಿಚಾರ ಹೇಳಿದೆ ಅಮ್ಮು ಅಂತಾರೆ ಗಿರಿಜಾ. ಪ್ರಿಯಾ ಅದನ್ನು ಕೇಳಿಸ್ಕೊಂಡು, ಕೇಶವ, ಮೀನಾ, ಅಮೂಲ್ಯ, ವಲ್ಲಭ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಈ 2 ಜೋಡಿಗಳ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನನ್ನ ಗಂಡ ಮತ್ತು ನಾನು ಯಾವತ್ತಾದರೂ ಇವ್ರು ನನ್ನ ಕರ್ಕೊಂಡೋಗಿ ಗೋಲ್ಗುಪ್ಪ ಕೊಡಿಸಿದಾರ? ನನ್ನ ಫೀಲಿಂಗ್ಸ್ನೇ ಅರ್ಥ ಮಾಡ್ಕೋತಿಲ್ಲ, ಇನ್ನು ಗೋಲ್ಗುಪ್ಪ ಎಲ್ಲಿಂದ ಕೊಡಿಸ್ತಾರೆ ಅಂತ ಯೋಚನೆ ಮಾಡ್ತಾಳೆ. ಈಚೆ ಶ್ರೀಕಂಠ, ರಕ್ಷಾ ಅವರೇ ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಾ? ನಿಮಗೆ ಯಾವ ಥರ ಬಟ್ಟೆ ಇಷ್ಟ ಆಗುತ್ತೆ ಅಂತಾನೆ. ಆಗ ಅಮೂಲ್ಯ ಹೊರಗಡೆ ಬಂದು ಅವನ್ನ ನೋಡ್ತಾಳೆ. ನಿಮ್ಮ ಮನೇಲಿ ಬೇರೆ ವರ್ಷಕ್ಕೆ 1 ಸರ್ತಿನೋ 2 ಸರ್ತಿನೋ ಬಟ್ಟೆ ತರಿಸೋದು ನಿಮ್ಮಪ್ಪ. ನೀವು ಬೇರೆ ಕಾಲೇಜಿಗೆ ಹೋಗ್ತಿದ್ದೀರಾ, ತುಂಬ ಕಲರ್ಫುಲ್ ಆಗಿರೋ ಬಟ್ಟೆಗಳು ಬೇಕಾಗುತ್ತೆ. ನಿಮಗೇನು ಸಂಕೋಚ ಇಲ್ಲ ಅಂದರೆ ನಾನು ನಿಮಗೆ ಬಟ್ಟೆ ತಂದುಕೊಡ್ಲಾ ಅಂತಾನೆ ಶ್ರೀಕಂಠ. ಆಗ ಅಮೂಲ್ಯ ಬಂದು ರಕ್ಷಾನ ತಳ್ತಾ, ಕೊಡಿಸೋ, ಬಟ್ಟೆ ಕೊಡಿಸೋ ಅಂತಾಳೆ. ಅದು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಅಮ್ಮ ಅಷ್ಟೇ ಅಂತಾಳೇನೆ ಶ್ರೀಕಂಠ. ಓ, ಕ್ಯಾಶುವಲ್ ಆಗಿ? ಅವಳ ಹತ್ರ ಕ್ಯಾಶುವಲ್ ಆಗಿ ಮಾತಾಡೋಷ್ಟು ಒಳ್ಳೆ ಬುದ್ಧಿ ಬಂತ ನಿನಗೆ? ಅಲ್ಲ, ನಾನು ಆ ಮನೇಲಿರುವಾಗ ತಂಗಿಗೆ 1 ಸಲನೂ ಬಟ್ಟೆ ಕೊಡಿಸಿಲ್ಲ ನೀನು ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮ, ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ ಅಂತ ಶ್ರೀಕಂಠ ಹೇಳುವಾಗ, ಏಯ್, ನಮ್ಮ ಮನೆ ಹುಡುಗಿ ಹತ್ರ ಬಂದು ಯಾವ ಕಲರ್ ಬಟ್ಟೆ ಬೇಕು ಅಂತ ಕೇಳ್ತಿದ್ಯಲ್ಲೋ, ಏನೋ ನಿನ್ನ ಉದ್ದೇಶ? ಮನೆಯವ್ರ ನೆಮ್ಮದಿನ ಹಾಳು ಮಾಡೋಕ್ಕೆ ಬೇರೆ ದಾರಿ ಸಿಕ್ಕಿಲ್ವಾ? ಅದಕ್ಕೆ ಈ ಕೆಟ್ಟ ದಾರಿ ಹಿಡಿತಿದ್ಯಾ? ಯಾರೋ ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ನಿಮ್ಮ ಅಪ್ಪನ, ದೊಡ್ಡಪ್ಪನ, ಅಥವಾ ಇದು ನಿಂದೆ ಬುದ್ಧಿನ? ಹೇಳೋ ಅಂತಾಳೆ ಅಮೂಲ್ಯ. ಆಗ ಸೂರ್ಯಕಾಂತ್ ಅದನ್ನೆಲ್ಲ ಕೇಳಿಸ್ಕೊಂಡು ಬಂದು, ಏನು ನಡೀತಾ ಇದೆ ಇಲ್ಲಿ? ಯಾಕೆ ನಮ್ಮನೆ ಮಗನ ಬೈತಿದ್ಯಾ ಅಂತಾರೆ. ಇವಳ ಹತ್ರ ಬಂದು ನಿನಗೆ ಯಾವ ಕಲರ್ ಬಟ್ಟೆ ಬೇಕು ನನಗೆ ಕೇಳು, ನಾನು ಕೊಡಿಸ್ತೀನಿ. ನಿಮ್ಮ ಅಪ್ಪ ವರ್ಷಕ್ಕೆ 1 ಸಲನೋ 2 ಸಲನೋ ಬಟ್ಟೆ ಕೊಡಿಸ್ತಾನೆ, ನಿನಗೆ ಏನು ಬೇಕಿದ್ರು ಬಂದು ನನ್ನ ಹತ್ರ ಕೇಳು ಅಂತಿದ್ದಾನೆ ಅಂತಾಳೆ ಅಮೂಲ್ಯ. ಚಾನ್ಸೇ ಇಲ್ಲ, ನಮ್ಮ ಶ್ರೀಕಂಠು ಆ ಥರ ಮಾಡಲ್ಲ ಅಂತಾರೆ ಸೂರ್ಯಕಾಂತ್. ಹೌದಾ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅವನ ಹತ್ರನೇ ಕೇಳಿ ಅಪ್ಪ ಅಂತಾಳೆ ಅಮೂಲ್ಯ. ಆಗ ಶ್ರೀಕಂಠ ತಲೆ ಕೆಳಗಾಗ್ತಾನೆ. ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿದ್ವು ಅಪ್ಪ. ಅಲ್ಲ, ಅಷ್ಟು ನಾಚಿಕೆ ಆಗಲ್ವಾ ನಾವು ನಮ್ಮನೆಯವರೆಲ್ಲ ನಮ್ಮ ಪಾಡಿಗೆ ಇದ್ದರೆ ಕಾಲು ಕೆದ್ಕೊಂಡು ನಮ್ಮ ಹತ್ರ ಜಗಳಕ್ಕೆ ಬರ್ತಿರಲ್ಲ. ಮೊದಲು ಇವನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳಿ. ಇನ್ನೊಂದು ಸಲ ಇವನೇನಾದರೂ ಇವಳ ಹತ್ರ ಬಂದು ಮಾತಾಡೋದನ್ನು ನೋಡಿದರೆ ಕಾಲು ಮುರಿದು ಕೈ ಕೊಡ್ತೀನಿ, ಹುಷಾರ್ ಅಂತಾಳೆ ಅಮೂಲ್ಯ. ಸೂರ್ಯಕಾಂತ್ ಸಿಟ್ಟಿಂದ ಹೋಗ್ತಾರೆ. ದೊಡ್ಡಪ್ಪ ಅಂತ ಅವ್ರ ಹಿಂದೆನೇ ಹೋಗ್ತಾನೆ ಶ್ರೀಕಂಠ. ಥ್ಯಾಂಕ್ಸ್ ಅಮ್ಮು ಅಂತಾಳೆ ರಕ್ಷಾ. ಈಚೆ ಶ್ರೀಕಂಠ, ದೊಡ್ಡಪ್ಪ ನಿಂತ್ಕೊಳ್ಳಿ ದೊಡ್ಡಪ್ಪ, ಆ ಅಮೂಲ್ಯ ಮಾತನ್ನು ನಂಬೇಡಿ, ಆ ಥರ ನಾನೇನು ಮಾಡಿಲ್ಲ ಅಂತಾನೆ. ಸಾಕು ಶ್ರೀಕಂಠ, ನನಗೇನು ಹೇಳೋಕೆ ಬರಬೇಡ ನೀನು. ಸುಳ್ಳನ್ನು ನಂಬೋನಲ್ಲ ನಾನು. ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಕಿಡ್ನಾಪ್ ಮಾಡಿಸಿದವನು ಈ ಕೆಲಸ ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ನಾನು ಎಷ್ಟೋ ಸಲ ಹೇಳಿದ್ದೀನಿ ಆ ಎದುರುಗಡೆ ಮನೆಯವ್ರು ಸಹವಾಸ ಮಾಡಬೇಡ ಅಂತ. ಯಾಕೋ ನನ್ನ ಮಾತು ಕೇಳ್ತಿಲ್ಲ ಅಂತಾರೆ ಸೂರ್ಯಕಾಂತ್. ದೊಡ್ಡಪ್ಪ, ನಾನೇನು ಮಾಡಿಲ್ಲ ದೊಡ್ಡಪ್ಪ, ನಾನು ಆವಾಗಲಿಂದ ಹೇಳೋದನ್ನೇ ಹೇಳ್ತಾನೆ ಇದ್ದೀನಿ. ನಿಮಗೆ ನನಗಿಂತ ಅಮೂಲ್ಯ ಮೇಲೆ ಮಾತೆ ಹೆಚ್ಚಾದರೆ ನಾನೇನು ಮಾಡೋಕ್ಕಾಗಲ್ಲ ಅಂತಾನೆ ಶ್ರೀಕಂಠ. ಆಗ ಅವಳು ಕೆನ್ನೆಗೆ ಒಂದು ಬಾರಿಸ್ತಾರೆ ಸೂರ್ಯಕಾಂತ್. ಆಗ ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಇತ್ತೀಚೆಗೆ ನೋಡ್ತಿದ್ದೀನಿ ನಿನಗೆ ದೊಡ್ಡವರಿಗೆ ಬೆಲೆನೇ ಕೊಡ್ತಿಲ್ಲ ಅಂತ ಮತ್ತೆ ಹೊಡಿತಾರೆ ಸೂರ್ಯಕಾಂತ್. ಆಗ ಚಂದ್ರಕಾಂತ್ ಅದನ್ನೆಲ್ಲ ನೋಡ್ತಿದ್ದು ಬಂದು ಅಣ್ಣ ಅಂತ ಕೂಗ್ತಾರೆ. ಈಚೆ ನಂದನ್ ಮನೆಯಲ್ಲಿ
ಮನೆಯವರೆಲ್ಲರೂ ಹಾಲ್ನಲ್ಲಿ ಇರ್ತಾರೆ. ಗಿರಿಜಾ ಅಂತ ನಂದನ್ ಕರೀತಾರೆ. ಆಗ ಬಂದೆ ಅಂತ ಗಿರಿಜಾ ಬರ್ತಾರೆ. ಪ್ರಿಯಂಗೆ ಮಾಂಗಲ್ಯ ಸರ ಮಾಡಿಸ್ಕೊಂಡು ತಂದಿದ್ದೀನಿ ಅಂತ ಕೊಡ್ತಾರೆ ನಂದನ್. ತುಂಬ ಚೆನ್ನಾಗಿದ್ದೀರಿ ಅಂತಾರೆ ಗಿರಿಜಾ. ಪ್ರಿಯಾ ಅಕ್ಕ, ನಿಮ್ಮ ಈ ಒಡವೆಗಳೆಲ್ಲ ಮಾಸೋಗಿದೆಯಲ್ಲ ಅಂತ ಮೀನಾ ತೋರಿಸ್ತಾಳೆ. ಆಗ ಮಾಧವ ಎಲ್ಲಿ ಕೊಡಿ ಇಲ್ಲಿ ನೋಡೋಣ ಅಂತ ಅದನ್ನು ನೋಡಿ, ಪ್ರಿಯಾ ಒಡವೆ ಮಾಸೋಗಿದೆ, ನನಗೆ ಯಾಕೋ ಡೌಟ್ ಬರ್ತಿದೆ ಅಪ್ಪ ಅಂತಾನೆ ಮಾಧವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.